ದೊಡ್ಡ ತಪ್ಪು. ರಾಧಿಕಾ, 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 ರಾಧಿಕಾ ನಿಂತ್ಕೋ. ಹೇ ರಾಧಿಕಾ, 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 ರಾಧಿಕಾ ನನ್ನ ಮಾತು ಕೇಳು. ಬಾಯಿ ತೆಗಿ ರಾಧಿಕಾ. ಹೇ ರಾಧಿಕಾ, 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 ರಾಧಿಕಾ ಬಾಯಿ ತೆಗಿ. ರಾಧಿಕಾ, ರಾಧಿಕಾ, ರಾಧಿಕಾ ಬಾಯಿ ತೆಗಿ. ರಾಧಿಕಾ, ರಾಧಿಕಾ, ರಾಧಿಕಾ ನನ್ನ ಮಾತು ಕೇಳಿ. ರಾಧಿಕಾ ಬಾಯಿ ತೆಗಿ. ರಾಧಿಕಾ, ರಾಧಿಕಾ. ಇಷ್ಟು ದಿನ ನನ್ನ ಜೀವನದಲ್ಲಿದ್ದ ಒಂದು ಆಸರೆಯನ್ನು ಹೊರಟೋಯ್ತು. ಇನ್ನು ನಾನು ಯಾಕೆ ಬದುಕಿರ್ಬೇಕು ಹೇಳಿ? ರಾಧಿಕಾ, ರಾಧಿಕಾ ನನ್ನ ಮಾತು ಕೇಳು. ಇಷ್ಟು ದಿನ ನನ್ನ ಜೀವನದಲ್ಲಿ ನನಗೆ ಮೋಸ ಆಗ್ತಾನೆ ಬಂತು. ಇವತ್ತು ನಿಮ್ಮಿಂದನೇ ನನಗೆ ಮೋಸ ಆಗೋಯ್ತು. ರಾಧಿಕಾ ದಯವಿಟ್ಟು ದಯವಿಟ್ಟು ನಂಗೆ ಕ್ಷಮಿಸ್ಬಿಡು ರಾಧಿಕಾ. ನಾನು ತಪ್ಪಾಗ್ಬಿಟ್ಟೆ ರಾಧಿಕಾ. ನನ್ನ ಪರಿಸ್ಥಿತಿ ಆಗಿತ್ತು ರಾಧಿಕಾ. ನನ್ನ ಮಾತು ಕೇಳು. ಬಾಳಿದೆಗಿ ರಾಧಿಕಾ. ಇನ್ನು ನನಗೆ ಈ ಜೀವನ ಬೇಡ. ನಾನು ಸಾಯ್ತೀನಿ, ನಾನು ಸಾಯ್ತೀನಿ. ನಾನು ದೊಡ್ಡ ತಪ್ಪಾಗ್ಬಿಟ್ಟೆ ರಾಧಿಕಾ. ದಯವಿಟ್ಟು ನಾನು ಬಿಟ್ಟೋಗ್ಬೇಡ ರಾಧಿಕಾ. ಬೇಡ್ಕೋತೀನಿ ರಾಧಿಕಾ. ಬಾಳಿದೆಗಿ ರಾಧಿಕಾ.
ನನ್ ಬಿಟ್ಟು ಹೋಗ್ಬೇಡ ರಾಧಿಕಾ. ರಾಧಿಕಾ ಬಾಲ್ ತೆಗಿ ರಾಧಿಕಾ. ರಾಧಿಕಾ ಬಾಗಿಲು ತೆಗಿ. ರಾಧಿಕಾ ನನ್ ಬಿಟ್ಟು ಹೋಗ್ಬೇಡ ರಾಧಿಕಾ. ವಿಶಾಖನ್ ಮಾತು ಕೇಳಿ ನಿನಗೆ ಮೋಸ ಮಾಡಲ್ಲ ರಾಧಿಕಾ. ನಾನು ಯಾವತ್ತಿದ್ರು ನಿನ್ನ ರಾಧಿಕಾ. ರಾಧಿಕಾ 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 ರಾಧಿಕಾ. ರಾಧಿಕಾ ರೀ ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಕನ್ವರಿಸ್ತಾ ಇದ್ದೀರಾ? ಒಂದ್ ನಿಮಿಷ ಇರಿ. ತಗೊಳ್ಳಿ, ನೀರು ಕೊಡಿರಿ. ರೀ ಹುಷಾರಾಗಿದ್ದೀರಾ ತಾನೆ? ಏನಾಯ್ತು ನಿಮ್ಗೆ? ಏನಿಲ್ಲ ರಾಧಿಕಾ, ಕೆಟ್ಟ ಕನ್ಸು ಅಷ್ಟೇ. ರಾಧಿಕಾ ಏನೂ ಆಗಿಲ್ಲ, ನೀನ್ ಮಲ್ಕೊ. ಕೊಡು. ಮಲ್ಕೊ ಮಲ್ಕೊ. ಹಲೋ, ನಮಸ್ಕಾರ. ಮುಂದಿನ ಧರ್ಮಾಧಿಕಾರಿಣಿಯವರಿಗೆ ಹೇಗಿದ್ದೀರಾ? ನಿಮ್ಮಂತ ಹಿತೈಷಿಗಳು ಜೊತೆಲೇ ಇದ್ದೀರಲ್ವಾ, ಹಾಗಿದ್ಮೇಲೆ ಚಿಂತೆ ಇಲ್ಲದೆ ಆರಾಮಾಗಿರ್ತೀವಿ. ಸಮಸ್ಯೆಗಳು ಸಾವಿನ ತರ ಗೊತ್ತೇ ಆಗೋದಿಲ್ಲ. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಎದುರು ಬಂದು ನಿಂತಿರುತ್ತವೆ. ಶಾಂತನು ಅವರೇ, ಮೊದಲು ವಿಷಯ ಏನು ಅಂತ ಹೇಳಿ. ಇನ್ಮೇಲೆ ಧರ್ಮಾಧಿಕಾರಿಗಳ ಮನೆಯಲ್ಲಿ ಬ್ರೇಕಿಂಗ್ ನ್ಯೂಸ್ಗಳ ಸರಮಾಲೆ ಶುರುವಾಗೋ ಸೂಚನೆಗಳು ಕಾಣಿಸ್ತಾ ಇವೆ. ಗೊತ್ತಾಗ್ಲಿಲ್ಲ, ಅದೇನು ಅಂತ ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ. ಇನ್ನು ಮೇಲೆ ಆ ಮನೆಯಲ್ಲಿ ನಿಮ್ಮ ವಿಚಾರವಾಗಿ ಏನು ಬೇಕಾದರೂ ಆಗಬಹುದು. ಒಂದು ದೊಡ್ಡ ಡ್ರಾಮಾ ನಡೆಯೋ ಮುನ್ಸೂಚನೆ ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ಅಖಾಡ ರೆಡಿಯಾಗಿದೆ ಅಂತ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ. ಇನ್ನು ಮುಂದೆ ಆವೇಶಕ್ಕೊಳಗಾಗಬೇಡಿ, ಎಲ್ಲದಕ್ಕೂ ಸಿದ್ಧವಾಗಿರ್ಬೇಕು ನೀವು. ಒಂದು ವೇಳೆ ನಾವು ಅನ್ಕೊಂಡಿರೋ ಯುದ್ಧ ಸದ್ಯಕ್ಕೆ ನಡೀಲಿಲ್ಲ ಅಂದ್ರೆ ನಾವೇ ಏನಾದ್ರೂ ಕಿತಾಪತಿ ಮಾಡಬೇಕು. ಒಳ್ಳೆ ಉದ್ದೇಶಕ್ಕಾಗಿ ನಾವು ಮಾಡ್ತಾ ಇರೋ ಯುದ್ಧ ನಿಲ್ಲಬಾರ್ದು. ಜೀವ ನದಿಗಳ ತರ ಹರಿತಾನೆ ಇರಬೇಕು. ಏನಂತೀರಿ? ಸರಿ, ನೀವ್ ಹೇಳ್ದಾಗೆ ಆಗ್ಲಿ.
ಧರ್ಮಾಧಿಕಾರಿ ಕುಟುಂಬದ ಬಗ್ಗೆ ನಾನು ಮಾಡಿಟ್ಟ ಕಥೆಯ ಪುಟಗಳು ಯಾವಾಗ ಖಾಲಿಯಾಗುತ್ತೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ದೇವರ ಮೊರೆ ಹೋಗಿ, ಅಲ್ಲೂ ನಿಮಗೆ ಸೋಲೇ ಸಿಗೋದು. ಏನು ಗಂಡ ಪೂಜೆ ಮಾಡೋದನ್ನ ದೂರದಲ್ಲಿ ನಿಂತ್ಕೊಂಡು ಕದ್ದು ನೋಡ್ತಾ ಇರೋ ಹಾಗಿದೆ. ಪಕ್ಕದಲ್ಲಿ ಹೋಗಿ ಕುತ್ಕೋ, ಶಿವ ಪಾರ್ವತಿಯರ ಹಾಗೆ ಕಾಣ್ತೀರ. ರಾಧಿಕಾ, ಯಾಕೆ ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಯಾವತ್ತೂ ಇಲ್ದಿರೋ ವಿಷಯ ಇವತ್ತು ದೇವ್ರ ಮುಂದೆ ಹೀಗೆ ಕೂತಿದ್ದಾನೆ. ಪಾಪ ಅವಳೇನು ಮಾತಾಡ್ತಾಳೆ? ತಪ್ಪು ಮಾಡಿರೋ ಕೂತವ್ರ ಥರ ಕೂತಿದ್ದಾನೆ ದೇವ್ರ ಮುಂದೆ. ಆಲ್ಮೋಸ್ಟ್ 1 ಗಂಟೆ ಆಯ್ತು. ಒಂದು ಗಂಟೆನಾ? ಹೌದು. ತುಂಬಾ ದೊಡ್ಡ ತಪ್ಪು ಮಾಡಿರೋ ತಪ್ಪನ್ನ ಕ್ಷಮಿಸು ಅಂತ. ಮಾಡಕ್ ಹೊರಟಿರೋ ತಪ್ಪಿಗೆ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಈ ತರ ದೇವ್ರ ಮುಂದೆ ಕೂತ್ಕೋತಾರೆ. ವಿಶು ತಪ್ಪು ಮಾಡಿದಾನೋ ಅಥವಾ ಮಾಡಕ್ ಹೊರಟಿದಾನೋ ಗೊತ್ತಿಲ್ಲ. ಇದೇನಪ್ಪ ವಿಶೇಷ ವಿಷಯ? ತುಂಬ ಹೊತ್ತಿನಿಂದ ಧ್ಯಾನಸ್ಥನಾಗಿಬಿಟ್ಟಿದ್ದೆ. ಇದೇ ಮೊದಲೇ ಸಾರಿ ನಾನು ನಿನ್ನನ್ನು ಈ ರೀತಿ ನೋಡ್ತಾ ಇರೋದು. ಅಲ್ಲ, ಮನಸ್ಸಿಗೇನಾದರೂ ಬೇಸರ ಆಗಿದೆ ನಿನಗೆ? ಹೌದು, ಮನ್ಸು ಯಾಕೋ ಸ್ವಲ್ಪ ಗೊಂದಲದಲ್ಲಿತ್ತು. ಅದಕ್ಕೆ ಸ್ವಲ್ಪ ದೇವ್ರ ಮುಂದೆ ಕೂತು ಧ್ಯಾನ ಮಾಡಿದೆ ಅಷ್ಟೆ. ತಮ್ಮದೇ ಫೋನ್ ಇರಬೇಕು. ರೀ, ನೀವಿಲ್ಲೇ ಇರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ನಿಂತ್ಕೋ ವಿಶಾಖ. ನಿನ್ನ ಸಹಾಯದ ಅಗತ್ಯ ನನಗಿಲ್ಲ. ನನ್ನ ಕೆಲಸನ ನಾನೇ ನೋಡ್ಕೋತೀನಿ, ನೀನು ನಿನ್ನ ಕೆಲಸ ನೋಡ್ಕೊ. ನಾನೇ ತಗೋತೀನಿ.
ದೀಪ, ಇತ್ತೀಚೆಗೆ ಯಾಕೋ ನಮ್ಮ ವಿಷು ವರ್ತನೆ ವಿಚಿತ್ರವಾಗಿದೆ ಅಲ್ವಾ? ಹಾ, ವಿಚಿತ್ರ ಆದ್ರೂ ನಿಜ. ಬನ್ನಿ ಬನ್ನಿ ವಿಶು ಬ್ರದರ್. ಅರೆ ಯಾಕಲ್ಲೇ ನಿಂತ್ಬಿಟ್ರಿ? ಏನಾಯ್ತು? ನೀವು ನನಗೆ ಬ್ರದರ್ ಅಂತ ಕರೆದ್ರಿ. ಹೌದಾ? ಸಾರಿ, ನೀವು ಬಂದ್ ಖುಷಿಲಿ ಹಾಗೆ ಹೇಳ್ದೆ ಅನ್ಸುತ್ತೆ. ಏ, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ ವಿಷಯ. ಹಾಗೇನೂ ಇಲ್ಲ. ಆಕ್ಚುಲಿ ನೀನು ನನ್ನನ್ನು ಹಾಗೆ ಕರೆದಿದ್ದು ನನಗೊಂಥರ ತುಂಬ ಖುಷಿ ಆಯಿತು. ನೀವ್ಯಾಕೆ ಇನ್ಮೇಲೆ ನನ್ನ ಬ್ರದರ್ ಅಂತಾನೆ ಕರಿಬಾರ್ದು? ಪ್ಲೀಸ್. ಸರಿ, ನೀವು ಹೇಳ್ದಾಗೆ ಆಗ್ಲಿ ಬ್ರದರ್. ಶಾಂತನು, ಯಾಕೆ ಅಳ್ತಿದ್ದೀರಾ? ಏನಿಲ್ಲ ಬ್ರದರ್, ನನ್ನ ಹಳೆಯ ಸಂಬಂಧಗಳೆಲ್ಲ ಮತ್ತೆ ನನ್ನ ಹುಡ್ಕೊಂಡು ಬಂದು ನನ್ನ ತೆಕ್ಕಿಗೆ ಬಿದ್ದ ಹಾಗಾಯ್ತು. ನನ್ನ ಬದುಕಲ್ಲಿ ದುಃಖ ಆದಾಗ ಹತ್ತು ಅಭ್ಯಾಸ ಇದೆ, ಆದ್ರೆ ಸಂತೋಷ ಆದಾಗಲೂ ಅಳು ಬರುತ್ತೆ ಅನ್ನೋದು ನಂಗಿವಾಗ ಗೊತ್ತಾಯ್ತು. ಇರ್ಲಿ, ಬನ್ನಿ ಕೂತ್ಕೊಳ್ಳಿ. ನೀವು ತುಂಬಾ ಎಮೋಷನಲ್ ಅಂತ ಕಾಣಿಸುತ್ತೆ. ನೀವು ಅಳ್ತಾ ಇರೋದನ್ನ ನಾನು 2ನೇ ಸಾರಿ ನೋಡ್ತಾ ಇರೋದು. ಮೊದಲನೇ ಸಾರಿ ನಿಮ್ಮ ಹೆಂಡತಿ ರಾಧಾ ತೀರ್ಕೊಂಡಿರೋ ವಿಷಯ ನನಗೆ ಗೊತ್ತಾದಾಗ, ಇನ್ನೊಂದು ಇವತ್ತು. ಒಬ್ಬನೇ ತುಂಬಾ ಹತ್ತಿದ್ದೀನಿ ಬ್ರದರ್, ಅದರ ಲೆಕ್ಕ ನನಗೇ ಗೊತ್ತಿಲ್ಲ. ಇನ್ಮೇಲೆ ನನ್ನ ಜೀವನದಲ್ಲೂ ನಗು ಬರೋ ಹಾಗಿದೆ. ಕಳೆದು ಹೋದ ಸಂಬಂಧಗಳೆಲ್ಲ ಮತ್ತೆ ನನ್ನನ್ನು ಹುಡ್ಕೊಂಡು ಬರ್ತಾ ಇವೆ. ಕಳೆದ ಸಂಬಂಧಗಳ ಯಾವತ್ತೂ ನೀವು ನನಗೆ ನಿಮ್ಗೆ ಯಾರೂ ಇಲ್ಲ ಅಂತ ಹೇಳ್ದಾಗಿತ್ತು. ಅಪ್ಪ, ಅಮ್ಮ, ಅಣ್ಣ, ತಮ್ಮ ಎಲ್ಲರೂ ಇದ್ದಾರೆ. ಹೌದಾ? ಎಲ್ಲಿದ್ದಾರೆ? ಹೇಗಿದ್ದಾರೆ? ನನಗೂ ಪರಿಚಯ ಮಾಡಿಸ್ಬೇಕು ಅವ್ರನ್ನ. ಈ ವಿಷಯ ನೀವು ನನಗೆ ಹೇಳೇ ಇಲ್ಲ. ಬ್ರದರ್ ಅಂತ ಬೇರೆ ಹೇಳ್ತೀರಾ, ಇದು ನ್ಯಾಯನಾ? ಪರಿಚಯ ಮಾಡಿಕೊಡುವಷ್ಟು ಒಳ್ಳೆ ಸಂಬಂಧ ಸದ್ಯಕ್ಕಂತೂ ಇಲ್ಲ ಬ್ರದರ್. ಈಗದಷ್ಟು ಮುಖ್ಯನೂ ಅಲ್ಲ. ಬಟ್ ಒಂದು ದಿನ ನಿಮ್ಗೆ ಅವ್ರನ್ನ ಪರಿಚಯ ಮಾಡಿಕೊಟ್ಟೇ ಕೊಡ್ತೀನಿ. ಏನ್ ತಗೋತೀರಾ? ಕಾಫಿ ಅಥವಾ ಟೀ? ಇಲ್ಲ, ಮೊದಲು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ಕಾಫಿ ಆರ್ ಟೀ? ಮೊದಲು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ಕಾಫಿ ಆರ್ ಟೀ?
ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ.